ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಅಣ್ಣ. ಓಕೆ, ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾ ಇದಾರೆ, ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಚೆನ್ನಾಗ್ ಆಡ್ತಾ ಇದಾರೆ ಅಂದ್ರೆ ಗಿಲ್ಲಿ, ಕಾವ್ಯ, ಅಶ್ವಿನಿ ಮೇಡಮ್ ಅವರು. ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತೀರಾ? ಸೂಪರ್. ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತಾ ಇದಾರೆ. ನೀವ್ ಯಾವ ಕಡೆಯವರು? ನಮ್ ಬಳ್ಳಾರಿ. ನಿಮ್ ಮಾಳು ಮತ್ತೆ ಮಾಲ್ ನಮ್ ಉತ್ತರ ಅವ್ರಿಗೂ ಫೈನಲ್ ಬರ್ತಾರೆ 5 ಜನ ಫೈನಲ್ ಬರ್ತಾರೆ. ಈಗ ಮಾಳು ನೋಡಿದ್ರೆ ಎಲ್ಲೋ ಕಾಣಿಸ್ಕಂತಲ್ಲ, ಇಲ್ಲ ಸುಮ್ನೆ ಜಗಳ ಮಾಡ್ತಾನೆ, ಮತ್ತೆ ಮಾತಾಡೋದಕ್ಕೆ ಬರ್ತಾ ಇಲ್ಲ ಅವ್ನ್ಗೆ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಿ ಅದಕ್ಕೆ? ಅವರು ಸೈಲೆಂಟ್ ಆಗಿ ಇರ್ತಾರೆ, ಆಡೋ ಟೈಮ್ ಆಡ್ತಾರೆ. ಅಲ್ಲ ನೀವು ನೋಡ್ತಾರೆ ಅಲ್ಲಣ್ಣ, ನೀವು ನೋಡ್ರಿ ಉತ್ತರ ಕರ್ನಾಟಕದವರು. ಮಾಳು ಕಡೆ ನೀವು ಕೂಡ ಮಾಳುಗಿಂತ ಹೆಚ್ಚಾಗಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರ್ಲಿ. ಯಾಕೆ ಗಿಲ್ಲಿ? ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅವ್ರ ಇದ್ರೇನೆ ಬಿಗ್ ಬಾಸ್ ಇರೋದು, ಇಲ್ಲಂದ್ರೆ ಇಲ್ಲ. ಅಂದ್ರೆ ಮಾಳು ಚೆನ್ನಾಗ್ ಮಾಡ್ತಿಲ್ವಾ? ಮಾತಾಡ್ತಾರೆ, ಅವ್ರು ಮೌನಾಗಿ ಇರ್ತಾರೆ. ಯಾವಾಗ ಆಡ್ಬೇಕು, ಯಾವ ಟೈಮ್ ಆಡ್ಬೇಕು ಆ ಟೈಮ್ ಆಡ್ತಾರೆ ಅಷ್ಟೇ. ಅವರು ಆಟ ಆಡ್ತಾರೆ. ಆಟ ಆಡ್ತಾರೆ. ನಿಮ್ ಪ್ರಕಾರ 5 ಜನ ಯಾರು ಬಿಗ್ ಬಾಸ್ ಗೆಲ್ಬೇಕು ನಿಮ್ ಪ್ರಕಾರ? ಫೈನಲಿ ಬಂದ್ಬಿಟ್ಟು ಗಿಲ್ಲಿ 1, ರಘು 2, ಮಾಳು ಮತ್ತೆ ಕಾವ್ಯ ಅವರು, ಅಶ್ವಿನಿ ಮೇಡಮ್ ಅವರು ಬರ್ಬೇಕಾ? ಸೂಪರ್. ನೋಡಿ, ಕರ್ನಾಟಕದಲ್ಲಿ ನೀವು ಒಬ್ರೆ ಅಶ್ವಿನಿ ಮೇಡಮ್ ಬಂದ್ಲೇಬೇಕು. ಯಾಕಂದ್ರೆ ಅವ್ರ ಮಾತಾಡ್ತಾರೆ. ಅಂದ್ರೆ ಸ್ವಲ್ಪ ಜನಗಳು ಏನಾದ್ರು ಧ್ರುವಂಕರ್ ಅಂತ ಅನ್ಕೊಂತಾರೆ ಅಷ್ಟೇ ಆಗ್ಲಿ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ. ಮತ್ತೆ ಎಲ್ರು ಕಿರಿಕ್ ಮಾಡ್ತಾರೆ. ಮತ್ತೆ ಅವ್ರ ಜೊತೆಲಿ ಇದ್ದವರೆಲ್ಲ ಬಿಟ್ಬಿಟ್ಟು ಹೋಗ್ತಾವ್ರಲ್ಲ. ಜೊತೆ ಅವ್ರು ಮಾತಾಡೋದು ಆ ತರ ಇದೆ, ಕರೆಕ್ಟ್ ಆಗಿ ಮಾತಾಡ್ತಾರೆ. ಜನಗಳು ಏನ್ ಅನ್ಕೊಂತಾರೆ, ಧ್ರುವಂಕರ್ ಅಂತ ಅನ್ಕೊಂತಾರೆ ಅಷ್ಟೇ. ಅವರು ಕರೆಕ್ಟ್ ಆಗಿ ಇದಾರೆ. ನಿಮ್ಮ ಪ್ರಕಾರ ಗಿಲ್ಲಿಯಿಂದ ಅಶ್ವಿನಿ ಗೌಡ ಫೇಮಸ್, ಅಶ್ವಿನಿಯಿಂದ ಗಿಲ್ಲಿ ಫೇಮಸ್? ಗಿಲ್ಲಿ ಫೇಮಸ್. ಯಾಕಂದ್ರೆ ಅವರು ಮುಂಚೆನೆ ಕಾಮಿಡಿಯನ್ನು ಫುಲ್. ಇವ್ರು ಫೇಮಸ್, ಇವರಿಂದ ಅವ್ರು ಫೇಮಸ್ ಅಂತ? ಇವ್ರು ಮುಂಚೆ ಫಿಲಿಂ ಆಕ್ಟರ್ ಬಂದಿದ್ರು, ಯಾರು? ಅಶ್ವಿನಿ ಮೇಡಮ್ ಅವರು. ಈಗ ನೀವ್ ಹೇಳ್ತಾ ಇದೀರಿ ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತಾವ್ರೆ. ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಬೈತಿದ್ರು, ನೀವು ಒಬ್ರೆ ಕರೆಕ್ಟ್ ಆಗಿ ರಿಯಲ್ ಅನೌನ್ಸ್ ಮಾಡ್ತಿರೋ ಅನ್ಸುತ್ತೆ. ಅಶ್ವಿನಿ ಅವರು ತುಂಬಾ ಗೇಮ್ ಮಾಡ್ತಾರೆ, ಡಬಲ್ ಗೇಮ್, ಇನ್ನು ಏನೇನು ಹೇಳಿದ್ರು. ಡಬಲ್ ಗೇಮ್ ಅಂತ ಇಲ್ಲ, ಅವ್ರು ಫೇಸ್ ಟು ಫೇಸ್ ಮಾತಾಡ್ತಾರೆ ಅಷ್ಟೇ. ಫೇಸ್ ಟು ಫೇಸ್ ಏನಾಗ್ಲಿ, ಅದು ಏನಾಗ್ಲಿ, ನಾಮಿನೇಷನ್ ಆಗ್ಲಿ, ಏನಾಗ್ಲಿ, ನಾಮಿನೇಟ್ ಆಗಿ ಹೊರಗಡೆ ಹೊಂಟೋದ್ರು ಸರಿಯಾ ರೆಡಿ ಅವ್ರೆ. ರೆಡಿ ಇದಾರೆ. ಅವ್ರು ಜೈಲು ಹೋಗಿ ರೆಡಿ ಅಂತ ಹೇಳಿದ್ದಾರೆ. ಅವರು ಜೈಲ್ ಹಾಕಿರ್ಲ ಮೊದಲು ಹಾಕಿದ್ರು. ಅದ್ರಲ್ಲ, ಡೈರೆಕ್ಟ್ ಜೈಲ್ ಹೋಗ್ತೀನಿ ಅನ್ನೋ ರೆಡಿ ಇದಾರೆ ಅವ್ರು. ಏನಾದ್ರು ಜೈಲ್ ಹೋಗಿ ರೆಡಿ. ಅದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ. ಈ ತರ ಕಡಕ್ ನಿಮ್ಗೆ ಇಷ್ಟ ಆಗ್ಬಿಡುತ್ತೆ. ಲೇಡೀಸ್ ಅಲ್ಲಿ ಬಂದ್ಬಿಟ್ಟು ಅವ್ರು ಲೇಡಿ ಟೈಗರ್ ನಿಮ್ಗೆ ಇಷ್ಟ ಆಗ್ತದೆ. ಈಗ ಎಲ್ರಿಗೂ ಅವ್ರ ಜೊತೆಲಿ ಇದ್ದವ್ರು ಎಲ್ರು ಕೂಡ ಎಷ್ಟೋ ಜನ ನೀವ್ ಸರಿ ಇಲ್ಲ, ನಿಮ್ದು ಉಸಿರು ಒಳ್ಳೆ ಆಟ ಆಡ್ತೀರಿ, ಡಬಲ್ ಗೇಮ್ ಮಾಡ್ತೀವಿ ಅಂತ ಎಲ್ರು ಬಿಟ್ಟು ಹೋಗ್ತಾರೆ. ನೀವು ಮಾತ್ರ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ. ಅವ್ರು ಊಸರಲ್ಲಿ ಹಾಕಿ ಅವರು ಊಸರ ಇಲ್ಲ, ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ಲಿ ಏನಾಗ್ಲಿ ಫೇಸ್ ಟು ಫೇಸ್ ಹೇಳ್ತಾರಲ್ವಾ, ಜನಗಳು ಏನ್ ಅನ್ಕೋತಾರ, ಅವ್ರ ಒಳಗಡೆ ಡಬಲ್ ಗೇಮ್ ಮಾತಾಡ್ತಾರೆ, ಆ ಕಡೆ ಈ ಕಡೆ ಹೇಳ್ತಾರ ಅಂತ. ಅವ್ರು ಇಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಮತ್ತೆ ನೀವು ಗಿಲ್ಲಿ ಗೆಲ್ಬೇಕು ಅಂತೀರಾ, ನಿಮ್ ಮೇಡಮ್ ಗಿಲ್ಲಿಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ರಲ್ಲ, ಕಿರಿ ಕೊಡ್ತಿದಾರಲ್ಲ. ಅದು ನಾಮಿನೇಷನ್ ಬರೋ ಟೈಮ್ ಅಲ್ಲಿ ತಪ್ಪದಿಲ್ಲ, ಮಾಡ್ಲೇಬೇಕು. ಯಾರಿಗೂ ಬಿಗ್ ಬಾಸ್ ಹೇಳಿದ್ರೆ ನಾಮಿನೇಷನ್ ಅಂದ್ರೆ ಅವ್ರಿಗೆ ಆಗಲ್ಲ. ಅವ್ರು ಕಾಮಿಡಿ ಮಾಡ್ತಾರೆ, ಇವ್ರು ಸೀರಿಯಸ್ ಆಗ್ತಾರೆ. ಅಶ್ವಿನಿ ಮೇಡಮ್ ಅವ್ರ ಫ್ಯಾನ್, ಅವ್ರ ಸಿನಿಮಾ ಸೀರಿಯಲ್ ನೋಡಿ ಫ್ಯಾನ್ ಆಗಿದ್ರೆ? ಸಿನಿಮಾ ಸೀರಿಯಲ್ ಅಲ್ಲ, ರಾಜವಲ್ಲಿ ಸಿನಿಮಾ ಇದಲ್ವಾ, ಅದ್ರಲ್ಲಿ ಅಲ್ಲಿಂದ ಮುಂಚೆನೆ ನೋಡಿದೀನಿ ಅವ್ರನ್ನ. ನೀವು ಅವ್ರ ಫ್ಯಾನ್, ಅದಕ್ಕೆ ನೀವು ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಇಷ್ಟ. ಮತ್ತೆ ಗಿಲ್ಲಿ ತುಂಬಾ ಇಷ್ಟ ಅಂದ್ರೆ ಗಿಲ್ಲಿ 100% ಅಲ್ಲಿ. ಈಗ ಗಿಲ್ಲಿಗೆ ಧ್ರುವಂತ್ ಇದನ್ನಲ್ಲ, ಧ್ರುವಂತ್ ನಿಮ್ ಬಡವ್ರ ಮಗ, ಅದು ಇದು ಬನ್ನಿನ ಹಾಕೊಂತೀರಾ ಅದೇ ಅಂತಂದ್ರ. ಅವ್ರ ಧ್ರುವಂಕರ ಯಾರು ಧ್ರುವ ಇದಾರ, ಅವ್ರಿಗೆ ಬಡವ್ರ ಬಗ್ಗೆ ಅಂತ ಏನ್ ಗೊತ್ತಿಲ್ಲ. ಅವ್ರು ಶ್ರೀಮಂತಲ್ಲಿ ಬಂದ್ರೆ ಶ್ರೀಮಂತ ತರ ಇದಾರೆ, ಬಡತನ ಅಂತ ಏನಂತ ಗೊತ್ತಿಲ್ಲ ಅವ್ರಿಗೆ. ಅವರು ಡಬಲ್ ಗೇಮ್ ಆ ಕಡೆ ಈ ಕಡೆ ಹೇಳೋದು, ಆ ಕಡೆ ಈ ಕಡೆ ಹೇಳೋದು. ರಕ್ಷಿತ್ ಅಂತ ಬಂದ್ಬಿಟ್ಟು ಇದಾರೆ, ಉಡುಪಿ ಹುಡುಗಿಯವರು. ಅವ್ರ ಮೇಲೆ ಇದು ಮಾಡೋದು, ಮಾತಾಡೋದು ಹೆಂಗಂದ್ರೆ ಇದೇನು ಎಂತ ಉಂಟಾ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅದೇನ್ ಚೆನ್ನಾಗಿ ಸರಿ ಅನ್ಸಿಲ್ಲ. ಅವ್ರು ಈ ವೀಕಲ್ ನೆಕ್ಸ್ಟ್ ವೀಕಲ್ ಹೋಗ್ಬೋದು. ಯಾರು? ರಕ್ಷಿತ್ ಅಲ್ಲ, ಇವ್ ಧ್ರುವಂತರು. ಕ್ಯಾರೆಕ್ಟರ್ ಸರಿ ಇಲ್ಲ, ಡಬಲ್ ಗೇಮ್ ಆ ಕಡೆದು ಈ ಕಡೆ. ಅವ್ರ ಹೆಂಗ್ ಮಾತಾಡೋದ್ ಗೊತ್ತಿಲ್ಲ. ಅವ್ರಿಂದನೇ ಮಲ್ಲಮ್ಮರ್ ಹೋದ್ವಾರ, ಈ ವಾರ ತಾಯಿ ಅಂತ ಪ್ರೀತಿ ಮಾಡ್ತೀರಿ, ಹೋದ್ರು ಅಂತ ಅವ್ರಿಂದೇನೋ ಗೊತ್ತಿಲ್ಲ. ಅವ್ರು ಹೋದ್ರು, ಮತ್ತೆ ಚಂದ್ರಪ್ರಭಾ ಅವ್ರು ಹೋದ್ರು. ಈ ವೀಕ್ ಹೋಗೋದು ಯಾರು ಹೋಗ್ತಾರ ಗೊತ್ತಿಲ್ಲ, ಅವ್ರ ಜೊತೆ ಇರೋರು. ಈಗ ನಿಮ್ ಪ್ರಕಾರ ಅಶ್ವಿನಿ ಮೇಡಮ್ ಬೆಸ್ಟ್, ಇದು ಧ್ರುವಂತ್ ಬೆಸ್ಟ್? ಅಶ್ವಿನಿ ಮೇಡಮ್ ಬೆಸ್ಟ್ ಅಲ್ವಾ? ಧ್ರುವಂತ ಸರಿ ಇಲ್ವಾ? ಧ್ರುವಂತ ಸರಿ ಇಲ್ಲ ಅಂದ್ರೆ ಅವರು. ನೀವು ಅವ್ರ ಪಕ್ಕ ಅಭಿಮಾನಿ. ಸರಿ, ಈಗ ಧ್ರುವಂತು ಈಗ ಕಿರಿಕ್ ಮಾಡ್ದ, ಗಿಲ್ಲಿಗೆ ತಪ್ಪು ಅಂತ ಹೇಳಿದ್ರಿ. ರಿಷಾ ಗೌಡ ಅಂತ ಹೇಳಿ ಗಿಲ್ಲಿಗೆ ಹೊಡೆದಿದ್ರಲ್ಲ, ದೊಡ್ಡ ಸುದ್ದಿ ಆಗಿತ್ತಲ್ಲ, ಅದ್ ಸರಿನಾ? ಅದು ತಪ್ಪು. ಅದು ಬಟ್ಟೆ ಅವ್ನ್ ಹಾಕಿರೋದು, ಬಕೆಟ್ ಕೊಟ್ಟಿಲ್ಲ. ಬಕೆಟ್ ಕೊಟ್ಟಿಲ್ಕೋಸ್ಕರ ಮತ್ತೆ ಅವ್ನ್ ಬಟ್ಟೆ ಹಾಕಿದಾನೆ. ಅದಕ್ಕೋಸ್ಕರಕ್ಕೆ ಅದು ಒಂದ್ ಡೇಟ್ ಹೊಡೆದ್ ತಪ್ಪದು. ಬೈ ಮಾತಾಡ್ಬೇಕು ಅಷ್ಟೇ ಆಗ್ಲಿ, ಹೊಡಿಬಾರ್ದು ರೂಲ್ಸ್ ಇದೆ. ಲಾಸ್ಟಿಗೆ ಎಲ್ರು ರೆಡ್ ಕಾರ್ಡ್, ಯೆಲ್ಲೋ ಕಾರ್ಡ್ ಕೊಟ್ಟಿದ್ರು, ವಾರಂಟಿ ಕಾರ್ಡ್. ಎಲ್ರು ಯೆಲ್ಲೋ ಕಾರ್ಡ್. ಗಿಲ್ಲಿನೇ ಕೊಟ್ಟಿದ್ದಾರೆ, ಒಂದ್ ಚಾನ್ಸ್ ಕೊಡ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಗಿಲ್ಲಿನೇ ಹೋಗೋದ್ ಬೇಡ, ತೆಗ್ಸೋದ್ ಬೇಡ ಅಂತ ಹೇಳಿದಾನೆ. ಗಿಲ್ಲಿನೇ. ಆ ಗುಣಗಳೇ ನಿಮ್ಗೆ ಇಷ್ಟ ಆಗ್ತಿರೋದು ಗಿಲ್ಲಿ? ಗಿಲ್ಲಿ ನಂಬರ್ 1. ಅದು ಕರೆಕ್ಟ್ ಆಗಿ, ಅದು ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆ. ಯಾಕೆ ಇನ್ನೊಂದ್ಸಲ ಚಾನ್ಸ್ ಕೊಟ್ರೆ
ಚೆನ್ನಾಗಿ ಏನು ಚೆನ್ನಾಗ್ ಆಡಬಹುದು. ಅಂತ ಒಂದು ಎಕ್ಸ್ಕ್ಯೂಸ್ ಕೊಡಿ. ಮತ್ತೆ ಇಲ್ಲಿ ಎಲ್ಲರೂ ಕೂಡ ಈಗ ಗಿಲ್ಲಿ ಎಲ್ರು ಆಟ ಆಡ್ತಿದಾರೆ. ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಎಲ್ಲ ನೋಡ್ಲಿ ಕಾಲ್ ಎಳ್ಕೊಂಡು ಆಮೇಲೆ ಹುಡುಗಿರ್ನೆಲ್ಲ ಲವ್ ಮಾಡ್ಕೊಂಡಿದ್ದಾನೆ. ಹುಲ್ಲು ಲವ್ ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ. ಅವ್ನು ಕಾವ್ಯಾಗ್ ಬಿಟ್ಟು ಕಾವು ಅಷ್ಟ ಅದೇನೋ ಎಂಟರ್ಟೈನ್ಮೆಂಟ್ ಅಷ್ಟಾಗ್ಲಿ. ಆಟ ಆಡಿ ಗೆಲ್ಲಕ್ಕೆ ಲವ್ ಮಾಡು ಸರಿ ನಿಮ್ ಗಿಲ್ಲಿ? ಯಾರು ನಿಮ್ ಗಿಲ್ಲಿ ಪ್ರೀತಿ ಅಂದ್ರೆ ಪ್ರೇಮ ಇರುತ್ತೆ ಕಂಪಲ್ಸರಿ. ಎಲ್ಲ ಬಿಗ್ ಬಾಸ್ ಅಲ್ಲಿ ತೆಲುಗು ಅಲ್ಲಿ ಹಿಂದಿ ಅಲ್ಲಿ ಒಬ್ರಿಗೆ ಇದ್ದೇ ಇರ್ತೈತೆ. ಬಿಗ್ ಬಾಸ್ ನೋಡಿದ್ರಂಗಾದ್ರೆ ತೆಲುಗು ಇದು ಕನ್ನಡ ಅಷ್ಟೇ ನೋಡ್ತೀರಾ? ತೆಲುಗು ಜಾಸ್ತಿ ನೋಡಲ್ಲ. ನಮ್ ಕರ್ನಾಟಕ ನೋಡ್ತೀವಿ ಬೇಜಾನ್. ಓಕೆ ಅಲ್ಲ ದೋಸ್ತ, ಈಗ ಮಾಳು ಇದನ್ನಲ್ಲ, ಮಾಳುಗೆ ನಿಮ್ ಉತ್ತರ ಕರ್ನಾಟಕದ ಮಾಳು ಅದನ್ನಲ್ಲ, ಅವನ್ಗೆ ಇವ್ನ್ ಕಾಕ್ರೋಚ್ ಸುದ್ದಿ ಇದ್ದನು ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾನ. ಏನ್ ಅನ್ಸುತ್ತ ದೋಸ್ತ? ಅದು ಚೆನ್ನಾಗ್ ಕಾಣಿಸಲ್ಲ. ಕಾಕ್ರಾಜ್ಗೆ ಏನ್ ಆಟ ಆಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಕಾಕ್ರಾಜ್ ಅವ್ರಿಗೆ ಮತ್ ಸುಮ್ನೆ ಫಿಲ್ಮ್ ಆಕ್ಟರ್ ಇದಾರೆ ಅಷ್ಟೇ. ಇದ್ರಲ್ಲಿ ಏನಿಲ್ಲ. ಅವ್ರು ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಏನ್ ಮಾಡೇ ಇಲ್ಲ. ಅವ್ರು ಯೂಸ್ಲೆಸ್. ಅವ್ರಿಗೂ ಏನಿಲ್ಲ. ಅವ್ರು ಹೋಗ್ಬೋದು 2 weeks ಅಲ್ಲಿ 3 weeks ಅಲ್ಲಿ ಅವ್ರಿಗೂ ಹೋಗ್ಬೋದು. ಕಾಕ್ರೋಚ್ ಅವರು ಈಗ ಮಾಳುಗೆ ಆತರ ನೀನೇ ಸರಿ ಆಡ್ತಾ ಇಲ್ಲ, ನಿನ್ಗೆ ಏನ್ ಆಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮತ್ತೆ ಅವ್ರು ಆಟ ಆಡ್ತಾರೆ. ಹಂಗ ಆಟ ಆಡ್ಲಿಲ್ಲ ಅಂದ್ರೆ ಕ್ಯಾಪ್ಟನ್ ಹೆಂಗ್ ಆಡ್ತಾರೆ? ಅವರು ಕ್ಯಾಪ್ಟನ್ ಹೆಂಗ್ ಆಗ್ತಾರೆ? ಕ್ಯಾಪ್ಟನ್ ಜನಕ್ಕೋಸ್ಕರ ಹಾಕಿದ್ಕೋಸ್ಕರ ಅವತ್ತು ಓಟು ಕ್ಯಾಪ್ಟನ್ಶಿಪ್ ಬಂದಿದೆ. ಅವ್ರಿಗೇನ್ ಗೊತ್ತಿದೆ ಕಣ್ರಿ? ಅವ್ರಿಗೇನ್ ಗೊತ್ತಿಲ್ಲ. ಮಾಲು ಜನ ಹಾಕಿದ್ಕೋಸ್ಕರ ಗೆದ್ದಿದ್ದಾನೆ. ಈಗ ಮಾಳುಗೆ ಧ್ರುವಂತು ಪತ್ರ ಬಿಟ್ಕೊಂಡ್ ಕೊಟ್ಟ. ಅವನ ಮನೆಯಿಂದ ಬಂದಿದ್ ಪತ್ರನ ಬಿಟ್ಕೊಂಡ್ ಕೊಟ್ಟ. ಮಾಳು ಮತ್ತೆ ಯಾರು ಚಂದ್ರಪ್ರಭಾ ಮತ್ತೆ ಚಂದ್ರಪ್ರಭಾ ಮಾಳುಗ್ ಬಿಟ್ಕೊಂಡ್ ಕೊಟ್ಟು. ಆದ್ರೆ ನಿನ್ನೆ ಧ್ರುವಂತನ್ನೇ ಯಾರು ಮಾಳು ತುಂಬಾ ಹಂಗೆ ಹಿಂಗೆ ನೀವು ಸರಿ ಇಲ್ಲ ಕಳಪೆ ಪಳಪೆ ಅಂತ ಏನೇನೋ ಹೇಳ್ತಾ ಇದೆ ಮಾಳು. ಏನ್ ಅನ್ಸುತ್ತೆ? ಅದು ಕರೆಕ್ಟೇ ಆಗ್ಲಿ ಅಂದ್ರೆ ಅವ್ರು ಏನೋ ಮಾಡಿದಾರಲ್ವಾ ಯಾರು ಧ್ರುವಂತರು. ಹೌದು, ಏನು ಹೆಂಗಂದ್ರೆ ಮಾತಾಡೋದು, ಧ್ರುವಂಕರ ಮಾತಾಡೋದು ಕರೆಕ್ಟ್ ಆಗಿ ಮಾತಾಡಲ್ಲ ಅವರು. ಓಕೆ, ಈಗ ನಿನ್ ಪ್ರಕಾರ ಗಿಲ್ಲಿ ಬಿಟ್ಟು ಇನ್ 5 ಜನ ನೀನ್ ಹೇಳೋದಾದ್ರೆ 5 ಜನ ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದು? ಗಿಲ್ಲಿ ಬಿಟ್ಟು ಬಂದ್ಬಿಟ್ಟು ರಕ್ಷಿತಾ ಒಂದು, ಉಡುಪಿ ಅವರು ಒಂದು, ಮತ್ತೆ ರಘು 2, ಮೇಡಮ್ ಯಾರು ಅಶ್ವಿನ್ ಮೇಡಮ್ 3 ಚಾನ್ಸಸ್ ಇದೆ. ಇನ್ನು ಬಂದ್ಬಿಟ್ಟು ರಘು ಹೇಳಿದ್ದೀನಲ್ಲ, ರಘು, ರಕ್ಷಿತಾ, ಅಶ್ವಿನಿ, ಮಾಳು ಸೂಪರ್. ಮಾಳು ಕಂಪಲ್ಸರಿ ಬಂದೇ ಬರ್ತಾನೆ. ರನ್ನರ್ ಅವ್ರು ಬರ್ತಾರೆ. ಗಿಲ್ಲಿ ಅವ್ರಿಬ್ರಲ್ಲೇ ರನ್ನರ್, ಇಲ್ಲಾಂದ್ರೆ ಅವ್ರಿಬ್ರಲ್ಲೇ ಅವರೇ ಬರೋದು. ಇನ್ನು ಯಾರು ಧನುಷ್ ಬರ್ಬೋದು. ಈಗ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಬ್ರದರ್, ನಿಮ್ಗೆ ಎಷ್ಟಾಯ್ತು ಈಗ? ಬ್ರದರ್, ಈಗ ನಾನು ಹೇಳ್ತೀನಿ, ಹೇಳ್ತೀನಿ, ನಿಮ್ಗೆ ಯಾರು ಇಷ್ಟ ಇಲ್ಲ ಅಂತ ಹೇಳ್ಬಿಡುದು, ಬೇಕಾಗಿಲ್ಲ ಅಂತ ಹೇಳಿ ಅಷ್ಟೇ. ಗಿಲ್ಲಿ, ಅಶ್ವಿನಿ ಮೇಡಮ್? ಗಿಲ್ಲಿ ಅವ್ರಿದ್ರೆ ಅವ್ರ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ರಕ್ಷಿತಾ? ಗಿಲ್ಲಿನೇ. ಗಿಲ್ಲಿ, ರಘು ಅವರು ಅವ್ರ ಅನುಭವ ಗೊತ್ತಿದೆ. ಗಿಲ್ಲಿ, ಮಾಳು ನಮ್ ಕರ್ನಾಟಕ ಉತ್ತರ ಕನ್ನಡ ಅವ್ರನ್ನ ಗೆಲ್ಬೇಕಂತ ನಮ್ಗೆ ಆಸೆ ಇದೆ. ರಕ್ಷಿತಾ? ಗಿಲ್ಲಿ, ರಾಶಿಕಾ ಏನಿಲ್ಲ. ರಾಶಿಕಾ ಇದೇ ಮಂತಲ್ಲಿ ಹೋಗ್ಬೋದು ಅನ್ಕೊಂಡಿ ಮೋಸ್ಟ್ಲಿ. ಚೆನ್ನಾಗಿದ್ದಲ್ಲ ಹುಡುಗಿ ನೋಡಕ್ಕೆ, ಸಖತ್. ಏನ್ ಅವ್ರು ಬರೀ ಆಡ್ಸ್ತಾರೆ ಕೂಗ್ತಾರೆ ಅಷ್ಟೇ ಆಗ್ಲಿ, ಏನ್ ಗೊತ್ತಿಲ್ಲ ಅವ್ರು ಹೆಂಗ್ ಮಾತಾಡ್ಬೇಕು ಏನಂತ. ರಾಶಿಕಾ ಸುಂದರವಾದ ವಿಡಿಯೋ ಕಳಿಸ್ಬಿಟ್ರೆ ನೋಡೋರು ಬೇಜಾರಾಗುತ್ತೆ. ಯಾರ ಬಿಡು ಕಾವ್ಯ ಇದಲ್ಲ ಇನ್ನೊಂದ್ ಗಿಲ್ಲಿಗೆ ಇನ್ನೊಂದ್ ಏನ್ ಮಾಡ್ತಾರ? ಕಾವ್ಯನ ಇವ್ರು ನೋಡ್ಕತಾನೆ, ನಮ್ ಗಿಲ್ಲಿ ಬೇರೆ ಜನ ನೋಡಕ್ಕೆ ಬೇರೆ ಬೇಡವಾಗ ಸುಂದರವಾದ ರಸಿಕಾ. ಸೂರಜು ಇಲ್ಲ. ಈಗ ಗಿಲ್ಲಿ, ಸೂರಜು. ಗಿಲ್ಲಿ, ರಾಶಿಕಾ. ಗಿಲ್ಲಿ, ಚಂದ್ರಪ್ರಭಾ ಹೊಂಟೋದ್ರೆ ಇನ್ನೇನೈತಲ್ಲಿ? ಗಿಲ್ಲಿ, ಸ್ಪಂದನ ಅಲ್ಲ, ಗಿಲ್ಲಿನೇ. ಗಿಲ್ಲಿ, ಅಶ್ವಿನಿ. ಗಿಲ್ಲಿಯವರು ಗಿಲ್ಲಿ ಎಷ್ಟೇ ಹೊತ್ತಾದ್ರೂ ಬರೀ ಗಿಲ್ಲಿಗೆ ಬರ್ತೀರಿ. ಮೇಡಮ್ ಪುಟ್ಟೆ ಬರ್ತಾರೆ. ಗಿಲ್ಲಿ ಮತ್ತೆ ಯಾರು? ಅಭಿಷೇಕ್. ಗಿಲ್ಲಿನೇ. ಅಭಿಷೇಕ್ ಇನ್ನೊಂದು ನಾಮಿನೇಷನ್ ಬಂದಿಲ್ಲ ಅವ್ರು, ಯಾಕಂತ ಗೊತ್ತಾಗ್ತಿಲ್ಲ ಅವ್ರು. ಗಿಲ್ಲಿ, ಧನುಷ್. ಗಿಲ್ಲಿನೇ. ಗಿಲ್ಲಿ, ಸುದೀಪ್ ಸರ. ಕಾಕಿ ಸುಧಾ ಏನಂತಾರೆ? ಸುದೀಪ್ ಸರ್. ಗಿಲ್ಲಿ, ಸುದೀಪ್ ಸರ್. ಯಾರು ಹೋಗ್ಬೇಕು? ಯಾರು ಬೇಕು, ಯಾರು ಬೇಡ? ಗಿಲ್ಲಿನೇ. ಎಂಟರ್ಟೈನ್ಮೆಂಟ್ ಗಿಲ್ಲಿ ಇದ್ರೆ ಗಿಲ್ಲಿನೇ ಆಟ. ಅಲ್ಲ, ಸುದೀಪ್ ಇದ್ರೆ ತಾನೇ ಆಂಕರಿಂಗ್ ನಡೆಸೋದು. ಅವರು ಇಡ್ತಾರೆ, ವರ್ಷ ಬಂದೇ ಬರ್ತಾರೆ. ಅವ್ರ ಚಾನ್ಸ್ ಅಂದ್ಬಿಟ್ಟು ಇದ್ರಲ್ಲಿ ಇವ್ರ ಚಾನ್ಸ್ ಕೊಡ್ಬೇಕಲ್ವಾ? ನೀವು ಡಿಫ್ರೆಂಟ್ ಮ್ಯಾನೇಜರ್ ಮಾತಾಡ್ತಾರೆ. ಈಗ ಗಿಲ್ಲಿ ಮತ್ತೆ ಸುದೀಪ್ ಸರ್ ಅಂದ್ರೆ ನಿಮ್ಗೆ ಗಿಲ್ಲಿನೇ ಬೇಕು. ಸುದೀಪ್ ಸರ್ ಡೈಲಿ ನಾವು ವರ್ಷ ನೋಡ್ತೀವಿ. ಗಿಲ್ಲಿ ನೋಡಕ್ಕಾಗತ್ತಾ? ಬರೋ ನೆಕ್ಸ್ಟ್ ವರ್ಷ ನೋಡಕ್ಕಾಗಲ್ಲ. ಸಖತ್ ಮಾತಾಡಿದೆ. ಥ್ಯಾಂಕ್ ಯು. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಇಲ್ಲೇ ಬೆಂಗಳೂರು ಕಂಪ್ನಿ ಹೋಗ್ತೀನಿ, ಪಿನಿಯಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್.